ಒಂದೆಡೆ ಹಾಲಿನ ದರ ಪೆಟ್ರೋಲ್ ದರ ಹೆಚ್ಚಳ ಆಗ್ತಾ ಇದೆ, ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಶಾಲ್ ಹಾಕೊಂಡಿದ್ದ ಫೋಟೋ ವೈರಲ್ ಆಗ್ತಾ ಇದೆ. ಅದು ಬಿಜೆಪಿ ಅವರು ಟ್ವೀಟ್ ಸಹ ಮಾಡಿದ್ದಾರೆ. 60,000 ವೆಚ್ಚದ ಶಾಲ್ ಅನ್ನ ಹಾಕೊಂಡಿದ್ದಾರೆ ಬಿಜೆಪಿ ಪಕ್ಷದಿಂದಲೇ ಟ್ವೀಟ್ ಆಗಿದೆ. ಅದರ ಬಗ್ಗೆ ಏನ್ ಹೇಳ್ತೀವಿ? ಡಿ.ಕೆ. ಶಿವಕುಮಾರ್ ಒಂದು ನಾಟಕದ ಮಾಸ್ಟರ್. ಅವರು ಯಾವ ಟೈಮ್ಗೆ ಏನೇನು ಬಣ್ಣ ಬದಲಾಯಿಸಬೇಕೋ ಬದಲಾಯಿಸ್ತಾರೆ. ಈಗ ಚನ್ನಪಟ್ಟಣದ ಕಡೆ ಬಿದ್ದಿದ್ದಾರೆ. ಕನಕಪುರದಲ್ಲಿ ಅವ್ರ ತಮ್ಮನ್ನೇ ಅವ್ರು ಗೆಲ್ಸ್ಕೊಳಕ್ಕಾಗಿಲ್ಲ. ಅವ್ರ ಕೈಲಿ ಅಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ, ಬೆಳಗಾವಿಯಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವ್ರ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಶಾಲು ಹಾಕೊಂಡು 60,000 ಏನು ಇನ್ನೂ ಜಾಸ್ತಿ ಇದೆ, ಹಾಕಿರ್ಬೇಕದು, ಕಡಿಮೆ ಹೇಳ್ತಾ ಇದ್ದಾರೆ, ಹಾಕೊಂಡು ಓಡಾಡ್ತಾ ಇದ್ದಾರೆ. ಜನ ಸರಿಯಾದಂಥ ಬುದ್ಧಿಯನ್ನ ಹೇಗೆ ಕನಕಪುರದಲ್ಲಿ ಅವರ ತಮ್ಮನಿಗೆ ಬುದ್ಧಿ ಕಲಿಸಿದ್ರು, ಹಂಗೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅವರಿಗೆ ಸರಿಯಾದಂಥ ಬುದ್ಧಿಯನ್ನ ಕಲಿಸ್ತಾರೆ. ಯಾವುದು? ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ, ನಮ್ಮ ಅಭ್ಯರ್ಥಿ ಮಾತಾಡಿದ್ದಾರೆ, ಅಣ್ಣಾ ಸಾಹೇಬ್ ಅವರು, ಗೆಲ್ಲೆ ಅವರು. ಮತ್ತೆ ಅದೊಂದೇ ಅಂತಲ್ಲ, ದಾವಣಗೆರೆನೂ ನಾವು ಸೋತಿದ್ದೀರಿ. ಇದು ಪಕ್ಷದ ಆಂತರಿಕ ವಿಚಾರ. ಅವರು ಈಗಾಗಲೇ ಪಾರ್ಟಿಯ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಎಲ್ಲ ವರದಿಯನ್ನ ಕೊಟ್ಟಿದ್ದಾರೆ. ವರದಿ ಆಧಾರದ ಮೇಲೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ವರದಿ ಆಧಾರದ ಮೇಲೆ ಕೇಂದ್ರದ ನಾಯಕರಿಗೆಲ್ಲ ಮಂತ್ರಿಮಂಡಲದ ಫಾರ್ಮೇಷನ್, ಪಾರ್ಲಿಮೆಂಟ್ ನಡೀತಾ ಇದೆ. ಇದಾದ ತಕ್ಷಣನೇ ಪಕ್ಷದಲ್ಲಿ ಈ ತರದ್ದು ಏನೇನು ಘಟನೆ ಆಗಿದೆ, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲೆಲ್ಲ ಏನೇನು ಆಗಿದೆ ಅಂತ, ಕಲಬುರಗಿ ಇರ್ಬೋದು, ಇಲ್ಲೆಲ್ಲೂ ಏನೇನು ಕಂಪ್ಲೇಂಟ್ ಬಂದಿದೆ ಅದೆಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತೀರಿ. ನಮ್ಮ ದೃಷ್ಟಿಯಲ್ಲಿ ಇನ್ನೂ 4 ಸೀಟ್ ನಾವು ಎಕ್ಸ್ಟ್ರಾ ಗೆಲ್ಲಬೇಕಾಗಿತ್ತು. ಗೆಲ್ಲುವಂತ ಸೀಟು ನಮ್ದು ಹೋಗಿದೆ. ಇದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲ ಚರ್ಚೆ ಮಾಡ್ತೀರಿ. ಇನ್ನ ದೂರು ಪ್ರತಿ ನಾನು ನೋಡಿಲ್ಲ, ಪಾರ್ಟಿ ಕೊಟ್ಟಿರ್ಬೇಕು. ದೂರಿನ ಪ್ರತಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ಇನ್ನೇನಣ್ಣ ನಿಮ್ದು? ಅಷ್ಟೆಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಮುಂದೆ ಬರುವಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿದಿರಿ. ನಾವು ಯಾರೇ ಅಭ್ಯರ್ಥಿ ಆದರೂ ಗೆಲ್ಲುವಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ. ಅದರಿಂದ ಜೆಡಿಎಸ್ ಬಿಜೆಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂಥ ಅಭ್ಯರ್ಥಿಯನ್ನ ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ. ಈ ಕಾಂಗ್ರೆಸ್ ಇವತ್ತೇನು ಬೆಲೆ ಏರಿಕೆ ಇವೆಲ್ಲ ದೊಂಬರಾಟ ಆಡ್ತಾ ಇದೆ, ಇದಕ್ಕೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀರಿ, ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಹೋಗ್ತೀರಿ ಚುನಾವಣೆ. ಹೌದೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ಮದೇ ಸರ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.